ಕಾಂಗ್ರೆಸ್ ಸಂಸದ ಮತ್ತು ಶಾಸಕರಿಗೆ ಇವತ್ತು ಇಡಿ ಮಹಾಘಾತವನ್ನ ನೀಡಿದೆ. ಕಾಂಗ್ರೆಸ್ನ ಸಂಸದರಾಗಿರುವಂತಹ ಈ ತುಕಾರಾಂ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ. ಕಾಂಗ್ರೆಸ್ನ 4 ಶಾಸಕರಿಗೂ ಕೂಡ ಶಾಕ್ ನೀಡಿದೆ. ಒಟ್ಟು 5 ಮುಖಂಡರು, ಕಾಂಗ್ರೆಸ್ನ ಮುಖಂಡರು, ಒಬ್ಬ ಎಂಪಿ, 4 ಜನ ಶಾಸಕರಿಗೆ ಶಾಕ್ ಕೊಟ್ಟಿದೆ ಇವತ್ತು ಇಡಿ. ವಾಲ್ಮೀಕಿ ನಿಗಮದ ಹಗರಣದ ಬೆನ್ನು ಬಿದ್ದಿರುವಂತಹ ಇಡಿ ಕೆಲವು ದಿನಗಳ ಬಳಿಕ ಈಗ ಮತ್ತೆ ರೇಡ್ಗಳನ್ನು ಆರಂಭಿಸಿದೆ. ಶಾಸಕ ಶ್ರೀನಿವಾಸ್ ಮನೆ ಮತ್ತು ಕಚೇರಿಯಲ್ಲಿ ಶೋಧ ನಡೆದಿದೆ. ಹಾಗೆ ಕಂಪ್ಲಿ ಗಣೇಶ್, ನಾರಾ ಭರತ್ ರೆಡ್ಡಿ, ಬಿ ನಾಗೇಂದ್ರ, ಶಾಸಕ ಶ್ರೀನಿವಾಸ್ ಅವರ ಮನೆ ಮತ್ತು ಕಚೇರಿಯಲ್ಲಿ ಶೋಧ ನಡೆದಿದೆ. ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಇಡಿ ತಂಡ ತಲಾಶ್ ನಡೆಸಿದೆ. 8 ಕಡೆ ಇಡಿಯ ಅಧಿಕಾರಿಗಳು ಹೋಗಿ ಮೆಗಾ ಬೇಟೆ ನಡೆಸಿದ್ದಾರೆ. ದಾಖಲೆಗಳ ಜಾಲಾಟ ಮಾಡ್ತಿದ್ದಾರೆ. ದಾಖಲೆ ಪತ್ರಗಳ ಪರಿಶೀಲನೆ ನಡೆಸಿದ್ದಾರೆ. ಇಡಿ ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಸಂಸದರು ಮತ್ತು ಶಾಸಕರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಕಳೆದ 6 ಗಂಟೆಯಿಂದಲೂ ಕೂಡ ಶೋಧ ಮುಂದುವರೆದಿದೆ. ಇದರ ಬೆನ್ನಲ್ಲೇ ಈಗ ಇಡಿ ಅಧಿಕಾರಿಗಳು ತುಕಾರಾಂ ಮನೆ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳಿಂದ ನಡೆದಿರುವಂತಹ ದಾಳಿ ಇದು. ಬೆಂಗಳೂರು ಮತ್ತು ಸಂಡೂರಿನ ನಿವಾಸಗಳಲ್ಲಿ ತಲಾಶ್ ಆಗಿದೆ. ಹುಡುಕಾಟ ನಡೆಸಿದ್ದಾರೆ. ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಇಡಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಸಂಸದ ತುಕಾರಾಂ ಕೂಡ ಕಕ್ಕಾಬಿಕ್ಕಿಯಾಗಿದ್ದಾರೆ. ಈ ನಿಗಮದ ಹಣವನ್ನ ಅಕ್ರಮವಾಗಿ ಲೋಕಸಭಾ ಚುನಾವಣೆ ವೇಳೆ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಇರುವಂತಹ ಆರೋಪ. ಈ ಆರೋಪದ ಬೆನ್ನು ಬಿದ್ದಿರುವಂತಹ ಇಡಿ ಹಣದ ಮೂಲವನ್ನ ಕೆದಕುತ್ತಾ ಈಗ ಇವರ ನಿವಾಸ ಮತ್ತು ಕಚೇರಿಯ ಮೇಲೆ ದಾಳಿ ನಡೆಸಿದ್ದಾರೆ. ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬಿ ನಾಗೇಂದ್ರ ಅವರ PA ಬಳಿ ಒಂದು ಡೈರಿ ಸಿಕ್ಕಿತ್ತು. ಆ ಡೈರಿಯನ್ನೇ ಆಧಾರವಾಗಿಟ್ಕೊಂಡು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಡಿ ಪ್ರಶ್ನೆಗಳಿಗೆ ತುಕಾರಾಂ ಅವರು ಏನೂ ಉತ್ತರ ಕೊಟ್ಟಿಲ್ಲ. ನನಗೇನೂ ಗೊತ್ತೇ ಇಲ್ಲ ಅಂತ ಹೇಳಿ ಉತ್ತರ ಕೊಡ್ತಾ ಇದ್ದಾರೆ. ಸಂಸದ ತುಕಾರಾಂ ಮನೆ ಮೇಲೆ ದಾಳಿ ನಡೆಸಿರುವಂತಹ ಇಡಿ ಅಧಿಕಾರಿಗಳು ಸಂಸದರ ಮನೆ ಬಳಿ ಅವರ ಬೆಂಬಲಿಗರು ಆಗಮಿಸ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲಿರುವಂತಹ ಈ ತುಕಾರಾಂ ಅವರ ನಿವಾಸ, ಅಭಿಮಾನಿಗಳು, ಅವರ ಬೆಂಬಲಿಗರು ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. BKG ಹೌಸ್ ಏರಿಯಾದಲ್ಲಿರುವಂತಹ ತುಕಾರಾಂ ಅವರ ನಿವಾಸ. ಸಂಸದರು ಈ ತುಕಾರಾಂ ನಿಗಮದ ಹಣವನ್ನ ಅಕ್ರಮವಾಗಿ ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಅರಿತಿರುವಂತಹ ಇಡಿ ಅಧಿಕಾರಿಗಳು ಅದೇ ಆರೋಪದ ಮೇಲೆ ಇವತ್ತು ತುಕಾರಾಂ ಅವರ ನಿವಾಸದ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ಹಾಗೆ ಬಿ ನಾಗೇಂದ್ರ ಅವರನ್ನ ಈ ಹಿಂದೆ ಅರೆಸ್ಟ್ ಮಾಡಲಾಗಿತ್ತು. ಅವರನ್ನು ವಿಚಾರಣೆಗೆ ಕೂಡ ಒಳಪಡಿಸಲಾಗಿತ್ತು. ಆ ಟೈಮ್ನಲ್ಲಿ ಅವರ PA ಬಳಿ ಒಂದು ಡೈರಿ ಸಿಕ್ಕಿತ್ತು. ಆ ಡೈರಿಯಲ್ಲಿ ಕೆಲವೊಂದಷ್ಟು ಅಕೌಂಟ್ಸ್ ಇದೆ, ಕೆಲವೊಂದಷ್ಟು ನಂಬರ್ಸ್ ಇದೆ. ಆ ನಂಬರ್ ಸಹಜವಾಗಿ ಇದು ಹಣಕಾಸಿನ ವ್ಯವಹಾರದ ನಂಬರ್ ಗೇಮ್ ಅನ್ನುವಂಥದ್ದು ಇಡಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ಈಗ ಪ್ರಶ್ನೆಗಳನ್ನು ಕೇಳ್ತಾ ಇರುವಂತಹ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಮಾಜಿ ಸಚಿವ ನಾಗೇಂದ್ರಗೂ ಕೂಡ ಇಡಿ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ. ಈಗಾಗಲೇ ಒಂದು ಸುತ್ತು ವಿಚಾರಣೆಯನ್ನು ಎದುರಿಸಿರುವಂತಹ ನಾಗೇಂದ್ರ ಅರೆಸ್ಟ್ ಆಗಿ ಜೈಲಿನಲ್ಲಿದ್ದಂತಹ ನಾಗೇಂದ್ರ ಅವರು ಈಗ ಬೆಂಗಳೂರಿನಲ್ಲಿ ಶಾಸಕರ ಕೊಠಡಿ ಮತ್ತು ನಿವಾಸದಲ್ಲೂ ಕೂಡ ಶೋಧ ನಡೆದಿದೆ. ಶಾಸಕರ ಭವನದ ಇವರ ಕೊಠಡಿ ಏನಿದೆಯಲ್ಲ 360 ನಂಬರ್, ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ದಾಖಲೆಯನ್ನು ಕೆದಕ್ತಾ ಇದೆ ಇಡಿ ಟೀಮ್. ನಾಗೇಂದ್ರ ಅವರಿಗೆ ಸೇರಿದಂತಹ ಅಪಾರ್ಟ್ಮೆಂಟ್ ಮೇಲೂ ಕೂಡ ದಾಳಿ ನಡೆದಿದೆ. ಕೊಡಿಗೆಹಳ್ಳಿಯಲ್ಲಿ ಇರುವಂತಹ ಅಪಾರ್ಟ್ಮೆಂಟ್, ಅಲ್ಲೂ ಕೂಡ ಶೋಧ ನಡೆದಿದೆ. ಫ್ಲಾಟ್ನಲ್ಲಿ ಶೋಧವನ್ನು ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಬೆಂಗಳೂರಿನ ಮತ್ತೊಂದು ಅಪಾರ್ಟ್ಮೆಂಟ್ನಲ್ಲೂ ಕೂಡ ಇಡಿ ತಂಡ ಹೋಗಿ ತಪಾಸಣೆಯನ್ನು ನಡೆಸ್ತಾ ಇದೆ. ಈ ಹಿಂದೆ ಸಂಜಯ್ ನಗರದಲ್ಲಿ ಇದ್ರು ಬಿ ನಾಗೇಂದ್ರ. ಅಲ್ಲೊಂದು ಫ್ಲಾಟ್ ಇತ್ತು, ನಾಗೇಂದ್ರ ಅವ್ರ ಫ್ಲಾಟ್. ಸೊ ಸಂಜಯ್ ನಗರ ಬಿಟ್ಟು ನೆಕ್ಸ್ಟ್ ಅವರು ಕೊಡಿಗೆಹಳ್ಳಿಯಲ್ಲಿ ಒಂದು ಫ್ಲಾಟ್ ಅನ್ನು ಖರೀದಿ ಮಾಡ್ತಾರೆ, ಅಲ್ಲಿಗೆ ಬಂದಿದ್ರು. ಸೊ ಹಾಗಾಗಿ ಕೊಡಿಗೆಹಳ್ಳಿ ಬಳಿ ಇರುವಂತಹ ಒಂದು ಫ್ಲಾಟ್, ಸೊ ಅಲ್ಲೂ ಕೂಡ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಶಾಸಕರ ಭವನ, ಅಲ್ಲಿ ನಾಗೇಂದ್ರ ಅವರ ಒಂದು ಕೊಠಡಿ ಸಂಖ್ಯೆ 360 ಏನು ಅಲಾಟ್ ಆಗಿತ್ತು ಅವರಿಗೆ, ಶಾಸಕರ ಕೊಠಡಿ, ಅಲ್ಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ಹೋಗಿ ದಾಳಿ ನಡೆಸಿ ಅಲ್ಲೂ ಒಂದಷ್ಟು ದಾಖಲೆ ಪತ್ರಗಳನ್ನು ಕೆದಕ್ತಾರೆ. ಈ ಮುಂಚೆನೆ ಇಡಿ ಅಧಿಕಾರಿಗಳು ನಾಗೇಂದ್ರಗೆ ಶಾಕ್ ಕೊಟ್ಟು ಅರೆಸ್ಟ್ ಕೂಡ ಮಾಡಿದ್ರು, ವಿಚಾರಣೆಯನ್ನು ಕೂಡ ನಡೆಸಿದ್ರು. ಇದರ ಬೆನ್ನಲ್ಲೇ ಈಗ ಶಾಸಕ ನಾಗೇಂದ್ರ ಕೊಠಡಿಯಲ್ಲಿ ಇಡಿ ತೀವ್ರ ಶೋಧವನ್ನು ನಡೆಸ್ತಾ ಇದೆ. ಇನ್ನು ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಶಾಸಕರ ಭವನದಲ್ಲಿರುವಂತಹ ಇವರ ಕೊಠಡಿ ಸಂಖ್ಯೆ 360. ಬೆಳಿಗ್ಗೆ 7 ಗಂಟೆಯಿಂದಲೇ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ. 3 ಜನ ಅಧಿಕಾರಿಗಳಿರುವಂತಹ ಟೀಮ್ ಇದು. ಹಾಗೆ 2 CRPF ಸಿಬ್ಬಂದಿ ಕೂಡ ಇದ್ದಾರೆ. ಯಾಕಂದ್ರೆ ಭದ್ರತೆ ಅವಶ್ಯಕ. ಹಾಗಾಗಿ ಭದ್ರತೆ ಜೊತೆಗೇನೆ ಇಡಿ ಅಧಿಕಾರಿಗಳು ಬಂದು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಶಾಸಕರ ಭವನದಲ್ಲಿ ಹಣದ ವಿತರಣೆ ಆಗಿರುವಂತಹ ಮಾಹಿತಿ ಇದೆ. ಇದೇ ಕೊಠಡಿಯಲ್ಲಿ
ಹಣದ ವಿಲೇವಾರಿ ಆಗಿತ್ತು, ಹಣವನ್ನು ಎಲ್ಲೆಲ್ಲಿಗೆ ಹಂಚಬೇಕಿತ್ತು, ಯಾರ್ಯಾರಿಗೆ ಹಂಚಬೇಕಿತ್ತು ಅದನ್ನು ಹಂಚಲಾಗಿದೆ ಅನ್ನುವಂಥದ್ದು ಆರೋಪ. ಇಡಿ ಈ ಮಾಹಿತಿಯನ್ನು ಪಡೆದುಕೊಂಡು ಸೊ ಹಾಗಾಗಿ ಎಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಆಗಿರಬಹುದು ಈ ಕೊಠಡಿಯಲ್ಲಿ, ಏನಾದರೂ ಒಂದಷ್ಟು ಕುರುಹುಗಳು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳೇನಾದರೂ ಇಲ್ಲಿ ಸಿಗಬಹುದಾ ಅನ್ನುವಂಥದ್ರ ಬಗ್ಗೆ ಇದೊಂದು ರೊಟೀನ್ ಇಡಿ ನಡೆಸುವಂಥ ಒಂದು ವಿಚಾರಣೆ, ಇಡಿ ನಡೆಸುವಂಥ ಒಂದು ಇನ್ವೆಸ್ಟಿಗೇಷನ್ನ ಭಾಗ ಇದು. ತಮ್ಮ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಅವ್ರು ತಗೊಳ್ಳುವಂಥ ಒಂದಷ್ಟು ಸ್ಟೇಟ್ಮೆಂಟ್ಗಳೇನಿರುತ್ತೆ, ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಂಥ ಯಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅವರನ್ನೆಲ್ಲರೂ ಕೂಡ ವಿಚಾರಣೆಗೆ ಏನು ಒಳಪಡಿಸ್ತಾರೆ, ಆ ಟೈಮಲ್ಲಿ ಸಿಗುವಂಥ ಒಂದು ಮಾಹಿತಿಯನ್ನು ಆಧರಿಸಿ ಅದಕ್ಕೆ ಪ್ರೂಫನ್ನು ಕಲೆ ಹಾಕಬೇಕಾಗತ್ತೆ. ಸೊ ಈ ರೀತಿಯಾಗಿ ಮಾಹಿತಿ ಇತ್ತು, ಕೊಠಡಿಯಲ್ಲಿ ಶಾಸಕರ ಕೊಠಡಿಯಲ್ಲೇ ಹಣದ ವಿಲೇವಾರಿ ಆಗಿದೆ ಅನ್ನುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಸೊ ಹಾಗಾಗಿ ಆ ಕೊಠಡಿಗೆ ದಾಳಿ ಮಾಡಿ ಅಲ್ಲಿ ಏನಾದರೂ ಮತ್ತಷ್ಟು ದಾಖಲೆಗಳು ಸಿಗಬಹುದಾ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆಯನ್ನು ಇಡಿ ನಡೆಸ್ತಾ ಇದೆ.